ಗಲಾಟೆ ಅದರಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಮೃತಪಟ್ಟಿದ್ರು. ಈ ವಿಚಾರದಲ್ಲಿ ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ಗಳು ಸಿಗ್ತಾನೆ ಇದೆ. ಬಗದಷ್ಟು ಕೂಡ ಬಯಲಾಗ್ತಾನೆ ಇದೆ ಒಂದಷ್ಟು ಅಸಲಿ ಸತ್ಯಗಳು. ಇವತ್ತು ಬಿಜೆಪಿ ಶಾಸಕ ಜನಾರ್ದನ್ ರೆಡ್ಡಿ ಅವರು ಸುದ್ದಿಗೋಷ್ಠಿಯನ್ನು ಕರೆದು ವಿಡಿಯೋ ಸಮೇತ ಬಿಗ್ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಆ ಮೂಲಕ ಬಳ್ಳಾರಿ ರಕ್ತ ರಾಜಕಾರಣದಲ್ಲಿ ಮಹತ್ವದ ಬೆಳವಣಿಗೆ ಆಗಿರೋದು. ರಾಜಶೇಖರ್ ಗುಂಡೇಟಿನ ದೃಶ್ಯ ಸಹಿತ ರೆಡ್ಡಿ ಅವರು ಆರೋಪವನ್ನ ಮಾಡಿದ್ದಾರೆ. ಗುರುಚರಣ್ ಸಿಂಗ್ ನಿಂದ ರಾಜಶೇಖರ್ ಮೇಲೆ ಫೈರಿಂಗ್ ಆಗಿದೆ, ರಾಜಶೇಖರ್ಗೆ ಹಿಂದಿನಿಂದ ಗುಂಡು ತಗುಲಿದೆ ಅಂತ ಹೇಳಿದ್ದಾರೆ. ಗಂಭೀರವಾದಂತಹ ಆರೋಪವನ್ನು ಮಾಡಿದ್ದಾರೆ. ರಾಜಶೇಖರ್ ಯಾರು? ಶಾಸಕ ಭರತ್ ರೆಡ್ಡಿ ಅವರ ಆಪ್ತನಾಗಿದ್ದ. ಬೇರೆ ಜಾತಿಯವರು ಸತ್ರೆ ಗಲಾಟೆ ಆಗುತ್ತೆ ಅಂತ ಪ್ಲಾನ್ ಮಾಡಿ ಈ ತರಹದ ಮಾಡಿದ್ದಾರೆ. ತನ್ನ ಆಪ್ತನನ್ನೇ ಕೊಲ್ಲೋದಕ್ಕೆ ಫೈರ್ ಮಾಡಿಸಿದ್ದಾರೆ ಅಂತ ಹೇಳಿದ್ದಾರೆ. ಗನ್ಮ್ಯಾನ್ ಜೊತೆಯೇ ಭರತ್ ರೆಡ್ಡಿ ಕೂಡ ಬಂದಿದ್ದು ಅಂತ ಹೇಳಿ ಶಾಸಕ ಜನಾರ್ದನ್ ರೆಡ್ಡಿ ಅವರು ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದಾರೆ. ನೋಡಿ, ಇವತ್ತು ಸುದ್ದಿಗೋಷ್ಠಿಯನ್ನ ಕರೆದು ಸುದ್ದಿಗೋಷ್ಠಿಯಲ್ಲಿ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಜನಾರ್ದನ್ ರೆಡ್ಡಿ. ವಿಡಿಯೋವನ್ನ ತೋರಿಸಿ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಭರತ್ ರೆಡ್ಡಿ ಎಲ್ಲಿದ್ದಾರೆ, ಭರತ್ ರೆಡ್ಡಿ ಗನ್ಮನ್ಗಳಲ್ಲಿದ್ದಾರೆ, ರಾಜಶೇಖರ್ ಎಲ್ಲಿದ್ದ, ಏನಾಗ್ತಿತ್ತು ಅನ್ನೋದನ್ನ ಸಾಕ್ಷಿ ಸಮೇತ ಮುಂದಿಡುವಂತ ಕೆಲಸವನ್ನ ಮಾಡಿದ್ದಾರೆ. ಮಾಧ್ಯಮಗಳ ಮುಂದೆ ಮುಂದಿಡುವಂತ ಕೆಲಸವನ್ನ ಮಾಡಿ ರಾಜಶೇಖರ್ ರೆಡ್ಡಿ ಸತ್ತಿದ್ದು ಒಂದು ಪಿತೂರಿಯಿಂದ ಪ್ಲಾನ್ ಮಾಡಿ ಸತ್ತಿದ್ದು ಅಂತೇಳಿ ಗಂಭೀರವಾದಂತಹ ಆರೋಪವನ್ನ ಶಾಸಕ ಜನಾರ್ದನ್ ರೆಡ್ಡಿ ಅವರು ಮಾಡಿದ್ದಾರೆ. ಗನ್ಮ್ಯಾನ್ ಅವನಿಗೆ ಮಧ್ಯದಲ್ಲಿ ಒಂದು ಗ್ಯಾಪ್ ಕೂಡ ಇಲ್ಲ, ಸ್ಟ್ರೈಟ್ ಅವೇ ಫೈರ್ ಮಾಡಿದ್ದಾರೆ. ಮತ್ತೆ ಒಂದು ರಾಜಶೇಖರ್ ಡೆತ್ ಆಗಿರೋದು ಟಾಪ್ ಕ್ಯಾಂಡಿಡೇಟ್ಗಳಲ್ಲಿ, ಅವನು ಬರೋದ್ ಹಿಂದೆ ಓಡಾಡೋ ಕ್ಯಾಂಡಿಡೇಟ್ಗಳಲ್ಲಿ ಇಂಪಾರ್ಟೆಂಟ್ ಕ್ಯಾಂಡಿಡೇಟ್. ಮತ್ತೆ ಈ ವಿಷಯದಲ್ಲಿ ಸತೀಶ್ ರೆಡ್ಡಿ ಸಂಬಂಧ ಇಲ್ಲ. ಸತೀಶ್ ರೆಡ್ಡಿದು ಘಟನೆ 7:30 ಒಳಗಡೆ ಮುಗ್ದೋಯ್ತು. ನಾನು ಬಂದ ತಕ್ಷಣ ಫೈರಿಂಗು, ಗಲಾಟೆಗಳು ಇದೆಲ್ಲ ಮುಗ್ದೋಯ್ತು. ಅವನ ಆಸ್ಪತ್ರೆಗೆ ತಗೊಂಡೋದ್ರು, ನಮ್ಮವ್ರನ್ನ ಆಸ್ಪತ್ರೆಗಳಿಗೆ ತಗೊಂಡೋದ್ರು, ಅದು ಮುಗ್ದೋಯ್ತು. 9 ಗಂಟೆಗೆ ಭರತ್ ಜೊತೆ ಇದೇ 4-5 ಮಂದಿ ಪ್ರೈವೇಟ್ ಗನ್ಮ್ಯಾನ್ಗಳು ಭರತ್ ಜೊತೆ ವಾಕ್ ಬರ್ತಾ ಇರುವಂತ ವಿಡಿಯೋಗಳು ಇದೆ. ಮತ್ತೆ ಈ ಗಲಾಟೆನಲ್ಲಿ ಕೂಡ ಗನ್ಮ್ಯಾನ್ಗಳೆಲ್ಲ ಕಾಣಿಸ್ತಾರೆ. 4 ಮಂದಿ ಅಲ್ಲಿ ಇರುವಂತವ್ರು. ಅವ್ರದ್ದು ಡೈರೆಕ್ಷನ್ ಏನಿತ್ತು ಅಂದ್ರೆ, ಯಾರಾದ್ರೂ ವಾಲ್ಮೀಕಿ ಹುಡುಗರನ್ನ ಇನ್ನೊಬ್ಬರನ್ನ ಏನಾದ್ರೂ ಫೈರ್ ಮಾಡಿಬಿಟ್ರೆ ಡೇಂಜರ್ ಆಗುತ್ತೆ, ಯಾರಾದ್ರೂ ಒಬ್ಬರನ್ನ ಕೊಂದು ಇವ್ರಿಗೆ ಏನಾದ್ರೂ ತೊಂದರೆ ಮಾಡಬೇಕು ಅಂತ ಹೇಳಿ ಆ ರಾಜಶೇಖರ ಹುಡುಗ ಈ ಪ್ರೈವೇಟ್ ಗನ್ಮ್ಯಾನ್ಗಳಿಗೂ ಗೊತ್ತು. ಯಾಕೆಂದ್ರೆ ದಿನ ಭರತ್ ಮನೆಗೆ ಬರೋರಲ್ಲಿ ಟಾಪ್ ಲಿಸ್ಟ್ ಅಲ್ಲಿ ಒಂದು ರಾಜಶೇಖರ್ ಒಬ್ಬನು. ಆ ಗನ್ಮ್ಯಾನ್ ಅವನಿಗೆ ಮಧ್ಯದಲ್ಲಿ ಒಂದು ಗ್ಯಾಪ್ ಕೂಡ ಇಲ್ಲ, ಸ್ಟ್ರೈಟ್ ಅವೇ ಫೈರ್ ಮಾಡಿದ್ದಾರೆ. ಮತ್ತೆ ಒಂದು ರಾಜಶೇಖರ್ ಡೆತ್ ಆಗಿರೋದು ಟಾಪ್ ಕ್ಯಾಂಡಿಡೇಟ್ಗಳಲ್ಲಿ, ಅವನು ಬರೋದ್ ಹಿಂದೆ ಓಡಾಡೋ ಕ್ಯಾಂಡಿಡೇಟ್ಗಳಲ್ಲಿ ಇಂಪಾರ್ಟೆಂಟ್ ಕ್ಯಾಂಡಿಡೇಟ್. ಮತ್ತೆ ಈ ವಿಷಯದಲ್ಲಿ ಸತೀಶ್ ರೆಡ್ಡಿ ಸಂಬಂಧ ಇಲ್ಲ. ಸತೀಶ್ ರೆಡ್ಡಿದು ಘಟನೆ 7:30 ಒಳಗಡೆ ಮುಗ್ದೋಯ್ತು. ನಾನು ಬಂದ ತಕ್ಷಣ ಫೈರಿಂಗು, ಗಲಾಟೆಗಳು ಇದೆಲ್ಲ ಮುಗ್ದೋಯ್ತು. ಅವನ ಗಲಾಟೆ ಅದರಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಮೃತಪಟ್ಟಿದ್ರು. ಈ ವಿಚಾರದಲ್ಲಿ ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ಗಳು ಸಿಗ್ತಾನೆ ಇದೆ. ಬಗದಷ್ಟು ಕೂಡ ಬಯಲಾಗ್ತಾನೆ ಇದೆ ಒಂದಷ್ಟು ಅಸಲಿ ಸತ್ಯಗಳು. ಇವತ್ತು ಬಿಜೆಪಿ ಶಾಸಕ ಜನಾರ್ದನ್ ರೆಡ್ಡಿ ಅವರು ಸುದ್ದಿಗೋಷ್ಠಿಯನ್ನು ಕರೆದು ವಿಡಿಯೋ ಸಮೇತ ಬಿಗ್ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಆ ಮೂಲಕ ಬಳ್ಳಾರಿ ರಕ್ತ ರಾಜಕಾರಣದಲ್ಲಿ ಮಹತ್ವದ ಬೆಳವಣಿಗೆ ಆಗಿರೋದು. ರಾಜಶೇಖರ್ ಗುಂಡೇಟಿನ ದೃಶ್ಯ ಸಹಿತ ರೆಡ್ಡಿ ಅವರು ಆರೋಪವನ್ನ ಮಾಡಿದ್ದಾರೆ. ಗುರುಚರಣ್ ಸಿಂಗ್ ನಿಂದ ರಾಜಶೇಖರ್ ಮೇಲೆ ಫೈರಿಂಗ್ ಆಗಿದೆ, ರಾಜಶೇಖರ್ಗೆ ಹಿಂದಿನಿಂದ ಗುಂಡು ತಗುಲಿದೆ ಅಂತ ಹೇಳಿದ್ದಾರೆ. ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದಾರೆ. ರಾಜಶೇಖರ್ ಯಾರು? ಶಾಸಕ ಭರತ್ ರೆಡ್ಡಿ ಅವರ ಆಪ್ತನಾಗಿದ್ದ. ಬೇರೆ ಜಾತಿಯವರು ಸತ್ರೆ ಗಲಾಟೆ ಆಗುತ್ತೆ ಅಂತ ಪ್ಲಾನ್ ಮಾಡಿ ಈ ತರಹದ ಮಾಡಿದ್ದಾರೆ. ತನ್ನ ಆಪ್ತನನ್ನೇ ಕೊಲ್ಲೋದಕ್ಕೆ ಫೈರ್ ಮಾಡಿಸಿದ್ದಾರೆ ಅಂತ ಹೇಳಿದ್ದಾರೆ. ಗನ್ಮ್ಯಾನ್ ಜೊತೆಯೇ ಭರತ್ ರೆಡ್ಡಿ ಕೂಡ ಬಂದಿದ್ದು ಅಂತ ಹೇಳಿ ಶಾಸಕ ಜನಾರ್ದನ್ ರೆಡ್ಡಿ ಅವರು ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದಾರೆ.
ನೋಡಿ, ಇವತ್ತು ಸುದ್ದಿಗೋಷ್ಠಿಯನ್ನ ಕರೆದು ಸುದ್ದಿಗೋಷ್ಠಿಯಲ್ಲಿ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಜನಾರ್ದನ್ ರೆಡ್ಡಿ. ವಿಡಿಯೋವನ್ನ ತೋರಿಸಿ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಭರತ್ ರೆಡ್ಡಿ ಎಲ್ಲಿದ್ದಾರೆ, ಭರತ್ ರೆಡ್ಡಿ ಗನ್ಮನ್ಗಳಲ್ಲಿದ್ದಾರೆ, ರಾಜಶೇಖರ್ ಎಲ್ಲಿದ್ದ, ಏನಾಗ್ತಿತ್ತು ಅನ್ನೋದನ್ನ ಸಾಕ್ಷಿ ಸಮೇತ ಮುಂದಿಡುವಂತ ಕೆಲಸವನ್ನ ಮಾಡಿದ್ದಾರೆ. ಮಾಧ್ಯಮಗಳ ಮುಂದೆ ಮುಂದಿಡುವಂತ ಕೆಲಸವನ್ನ ಮಾಡಿ ರಾಜಶೇಖರ್ ರೆಡ್ಡಿ ಸತ್ತಿದ್ದು ಒಂದು ಪಿತೂರಿಯಿಂದ ಪ್ಲಾನ್ ಮಾಡಿ ಸತ್ತಿದ್ದು ಅಂತೇಳಿ ಗಂಭೀರವಾದಂತಹ ಆರೋಪವನ್ನ ಶಾಸಕ ಜನಾರ್ದನ್ ರೆಡ್ಡಿ ಅವರು ಮಾಡಿದ್ದಾರೆ. ಗನ್ಮ್ಯಾನ್ ಅವನಿಗೆ ಮಧ್ಯದಲ್ಲಿ ಒಂದು ಗ್ಯಾಪ್ ಕೂಡ ಇಲ್ಲ. ಸ್ಟ್ರೈಟ್ ಅವೇ ಫೈರ್ ಮಾಡಿದ್ದಾರೆ. ಮತ್ತೆ ಅವನು ರಾಜಶೇಖರ್ ಡೆತ್ ಆಗಿರೋದು ಟಾಪ್ ಕ್ಯಾಂಡಿಡೇಟ್ಗಳಲ್ಲಿ, ಅವನು ಬರೋದ್ ಹಿಂದೆ ಓಡಾಡೋ ಕ್ಯಾಂಡಿಡೇಟ್ಗಳಲ್ಲಿ ಇಂಪಾರ್ಟೆಂಟ್ ಕ್ಯಾಂಡಿಡೇಟ್. ಮತ್ತೆ ಈ ವಿಷಯದಲ್ಲಿ ಸತೀಶ್ ರೆಡ್ಡಿ ಸಂಬಂಧ ಇಲ್ಲ. ಸತೀಶ್ ರೆಡ್ಡಿದು ಘಟನೆ 7:30 ಒಳಗಡೆ ಮುಗ್ದೋಯ್ತು. ನಾನು ಬಂದ ತಕ್ಷಣ ಫೈರಿಂಗು, ಗಲಾಟೆಗಳು ಇದೆಲ್ಲ ಮುಗ್ದೋಯ್ತು. ಅವನ ಆಸ್ಪತ್ರೆಗೆ ತಗೊಂಡೋದ್ರು, ನಮ್ಮವ್ರನ್ನ ಆಸ್ಪತ್ರೆಗಳಿಗೆ ತಗೊಂಡೋದ್ರು, ಅದು ಮುಗ್ದೋಯ್ತು. 9 ಗಂಟೆಗೆ ಭರತ್ ಜೊತೆ ಇದೇ 4-5 ಮಂದಿ ಪ್ರೈವೇಟ್ ಗನ್ಮ್ಯಾನ್ಗಳು ಭರತ್ ಜೊತೆ ವಾಕ್ ಬರ್ತಾ ಇರುವಂತ ವಿಡಿಯೋಗಳು ಇದೆ. ಮತ್ತೆ ಈ ಗಲಾಟೆನಲ್ಲಿ ಕೂಡ ಗನ್ಮ್ಯಾನ್ಗಳೆಲ್ಲ ಕಾಣಿಸ್ತಾರೆ. 4 ಮಂದಿ ಅಲ್ಲಿರುವಂತವ್ರು. ಅವ್ರದ್ದು ಡೈರೆಕ್ಷನ್ ಏನಿತ್ತು ಅಂದ್ರೆ, ಯಾರಾದ್ರೂ ವಾಲ್ಮೀಕಿ ಹುಡುಗರನ್ನ ಇನ್ನೊಬ್ಬರನ್ನ ಏನಾದ್ರೂ ಫೈರ್ ಮಾಡಿಬಿಟ್ರೆ ಡೇಂಜರ್ ಆಗುತ್ತೆ, ಯಾರಾದ್ರೂ ಒಬ್ಬರನ್ನ ಕೊಂದು ಇವ್ರಿಗೆ ಏನಾದ್ರೂ ತೊಂದರೆ ಮಾಡಬೇಕು ಅಂತ ಹೇಳಿ ಆ ರಾಜಶೇಖರ ಹುಡುಗ ಈ ಪ್ರೈವೇಟ್ ಗನ್ಮ್ಯಾನ್ಗಳಿಗೂ ಗೊತ್ತು. ಯಾಕೆಂದ್ರೆ ದಿನ ಭರತ್ ಮನೆಗೆ ಬರೋರಲ್ಲಿ ಟಾಪ್ ಲಿಸ್ಟ್ ಅಲ್ಲಿ ಒಂದು ರಾಜಶೇಖರ್ ಒಬ್ಬರು. ಆ ಗನ್ಮ್ಯಾನ್ ಅವನಿಗೆ ಮಧ್ಯದಲ್ಲಿ ಒಂದು ಗ್ಯಾಪ್ ಕೂಡ ಇಲ್ಲ. ಸ್ಟ್ರೈಟ್ ಅವೇ ಫೈರ್ ಮಾಡಿದ್ದಾರೆ. ಮತ್ತೆ ಅವನು ರಾಜಶೇಖರ್ ಡೆತ್ ಆಗಿರೋದು ಟಾಪ್ ಕ್ಯಾಂಡಿಡೇಟ್ಗಳಲ್ಲಿ, ಅವನು ಬರೋದ್ ಹಿಂದೆ ಓಡಾಡೋ ಕ್ಯಾಂಡಿಡೇಟ್ಗಳಲ್ಲಿ ಇಂಪಾರ್ಟೆಂಟ್ ಕ್ಯಾಂಡಿಡೇಟ್. ಮತ್ತೆ ಈ ವಿಷಯದಲ್ಲಿ ಸತೀಶ್ ರೆಡ್ಡಿ ಸಂಬಂಧ ಇಲ್ಲ. ಸತೀಶ್ ರೆಡ್ಡಿದು ಘಟನೆ 7:30 ಒಳಗಡೆ ಮುಗ್ದೋಯ್ತು. ನಾನು ಬಂದ ತಕ್ಷಣ ಫೈರಿಂಗು, ಗಲಾಟೆಗಳು ಇದೆಲ್ಲ ಮುಗ್ದೋಯ್ತು. ಅವನ ಗಲಾಟೆ, ಅದರಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಮೃತಪಟ್ಟಿದ್ರು. ಈ ವಿಚಾರದಲ್ಲಿ ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ಗಳು ಸಿಗ್ತಾನೆ ಇದೆ. ಬಗದಷ್ಟು ಕೂಡ ಬಯಲಾಗ್ತಾನೆ ಇದೆ ಒಂದಷ್ಟು ಅಸಲಿ ಸತ್ಯಗಳು. ಇವತ್ತು ಬಿಜೆಪಿ ಶಾಸಕ ಜನಾರ್ದನ್ ರೆಡ್ಡಿ ಅವರು ಸುದ್ದಿಗೋಷ್ಠಿಯನ್ನು ಕರೆದು ವಿಡಿಯೋ ಸಮೇತ ಬಿಗ್ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಆ ಮೂಲಕ ಬಳ್ಳಾರಿ ರಕ್ತ ರಾಜಕಾರಣದಲ್ಲಿ ಮಹತ್ವದ ಬೆಳವಣಿಗೆ ಆಗಿರೋದು. ರಾಜಶೇಖರ್ ಗುಂಡೇಟಿನ ದೃಶ್ಯ ಸಹಿತ ರೆಡ್ಡಿ ಅವರು ಆರೋಪವನ್ನ ಮಾಡಿದ್ದಾರೆ. ಗುರುಚರಣ್ ಸಿಂಗ್ ನಿಂದ ರಾಜಶೇಖರ್ ಮೇಲೆ ಫೈರಿಂಗ್ ಆಗಿದೆ, ರಾಜಶೇಖರ್ಗೆ ಹಿಂದಿನಿಂದ ಗುಂಡು ತಗುಲಿದೆ ಅಂತ ಹೇಳಿದ್ದಾರೆ. ಗಂಭೀರವಾದಂತಹ ಆರೋಪವನ್ನು ಮಾಡಿದ್ದಾರೆ. ರಾಜಶೇಖರ್ ಯಾರು? ಶಾಸಕ ಭರತ್ ರೆಡ್ಡಿ ಅವರ ಆಪ್ತನಾಗಿದ್ದ. ಬೇರೆ ಜಾತಿಯವರು ಸತ್ರೆ ಗಲಾಟೆ ಆಗುತ್ತೆ ಅಂತ ಪ್ಲಾನ್ ಮಾಡಿ ಈ ತರಹದ ಮಾಡಿದ್ದಾರೆ. ತನ್ನ ಆಪ್ತನನ್ನೇ ಕೊಲ್ಲೋದಕ್ಕೆ ಫೈರ್ ಮಾಡಿಸಿದ್ದಾರೆ ಅಂತ ಹೇಳಿದ್ದಾರೆ. ಗನ್ಮ್ಯಾನ್ ಜೊತೆಯೇ ಭರತ್ ರೆಡ್ಡಿ ಕೂಡ ಬಂದಿದ್ದು ಅಂತ ಹೇಳಿ ಶಾಸಕ ಜನಾರ್ದನ್ ರೆಡ್ಡಿ ಅವರು ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದಾರೆ. ನೋಡಿ, ಇವತ್ತು ಸುದ್ದಿಗೋಷ್ಠಿಯನ್ನ ಕರೆದು ಸುದ್ದಿಗೋಷ್ಠಿಯಲ್ಲಿ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಜನಾರ್ದನ್ ರೆಡ್ಡಿ. ವಿಡಿಯೋವನ್ನ ತೋರಿಸಿ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಭರತ್ ರೆಡ್ಡಿ ಎಲ್ಲಿದ್ದಾರೆ, ಭರತ್ ರೆಡ್ಡಿ ಗನ್ಮನ್ಗಳಲ್ಲಿದ್ದಾರೆ, ರಾಜಶೇಖರ್ ಎಲ್ಲಿದ್ದ, ಏನಾಗ್ತಿತ್ತು ಅನ್ನೋದನ್ನ ಸಾಕ್ಷಿ ಸಮೇತ ಮುಂದಿಡುವಂತ ಕೆಲಸವನ್ನ ಮಾಡಿದ್ದಾರೆ. ಮಾಧ್ಯಮಗಳ ಮುಂದೆ ಮುಂದಿಡುವಂತ ಕೆಲಸವನ್ನ ಮಾಡಿ ರಾಜಶೇಖರ್ ರೆಡ್ಡಿ ಸತ್ತಿದ್ದು ಒಂದು ಪಿತೂರಿಯಿಂದ ಪ್ಲಾನ್ ಮಾಡಿ ಸತ್ತಿದ್ದು ಅಂತೇಳಿ ಗಂಭೀರವಾದಂತಹ ಆರೋಪವನ್ನ ಶಾಸಕ ಜನಾರ್ದನ್ ರೆಡ್ಡಿ ಅವರು ಮಾಡಿದ್ದಾರೆ. ಗನ್ಮ್ಯಾನ್ ಅವನಿಗೆ ಮಧ್ಯದಲ್ಲಿ ಒಂದು ಗ್ಯಾಪ್ ಕೂಡ ಇಲ್ಲ. ಸ್ಟ್ರೈಟ್ ಅವೇ ಫೈರ್ ಮಾಡಿದ್ದಾರೆ. ಮತ್ತೆ ಅವನು ರಾಜಶೇಖರ್ ಡೆತ್ ಆಗಿರೋದು ಟಾಪ್ ಕ್ಯಾಂಡಿಡೇಟ್ಗಳಲ್ಲಿ, ಅವನು ಬರೋದ್ ಹಿಂದೆ ಓಡಾಡೋ ಕ್ಯಾಂಡಿಡೇಟ್ಗಳಲ್ಲಿ ಇಂಪಾರ್ಟೆಂಟ್ ಕ್ಯಾಂಡಿಡೇಟ್. ಮತ್ತೆ ಈ ವಿಷಯದಲ್ಲಿ ಸತೀಶ್ ರೆಡ್ಡಿ ಸಂಬಂಧ ಇಲ್ಲ.
ಸತೀಶ್ ಶೆಟ್ಟಿದು ಘಟನೆ 7:30 ಒಳಗಡೆ ಮುಗ್ದೋಯ್ತು. ನಾನು ಬಂದ ತಕ್ಷಣ ಫೈರಿಂಗು, ಗಲಾಟೆಗಳು ಇದೆಲ್ಲ ಮುಗ್ದೋಯ್ತು. ಅವನ ಆಸ್ಪತ್ರೆಗೆ ತಗೊಂಡೋದ್ರು, ನಮ್ಮವ್ರನ್ನ ಆಸ್ಪತ್ರೆಗಳಿಗೆ ತಗೊಂಡೋದ್ರು, ಅದು ಮುಗ್ದೋಯ್ತು. 9 ಗಂಟೆಗೆ ಬರೋದ್ ಜೊತೆ ಇದೇ 4-5 ಮಂದಿ ಪ್ರೈವೇಟ್ ಗನ್ಮ್ಯಾನ್ಗಳು ಬರೋದ್ ಜೊತೆ ವಾಕ್ ಬರ್ತಾ ಇರುವಂತ ವಿಡಿಯೋಗಳು ಇದೆ. ಮತ್ತೆ ಈ ಗಲಾಟೆನಲ್ಲಿ ಕೂಡ ಗನ್ಮ್ಯಾನ್ಗಳೆಲ್ಲ ಕಾಣಿಸ್ತಾರೆ. 4 ಮಂದಿ ಅಲ್ಲಿ ಇರುವಂತವ್ರು. ಅವ್ರದ್ದು ಡೈರೆಕ್ಷನ್ ಏನಿತ್ತು ಅಂದ್ರೆ, ಯಾರಾದ್ರೂ ವಾಲ್ಮೀಕಿ ಹುಡುಗರನ್ನ ಇನ್ನೊಬ್ಬರನ್ನ ಏನಾದ್ರೂ ಫೈರ್ ಮಾಡಿಬಿಟ್ರೆ ಡೇಂಜರ್ ಆಗುತ್ತೆ, ಯಾರಾದ್ರೂ ಒಬ್ಬರನ್ನ ಕೊಂದು ಇವ್ರಿಗೆ ಏನಾದ್ರೂ ತೊಂದರೆ ಮಾಡಬೇಕು ಅಂತ ಹೇಳಿ ಆ ರಾಜಶೇಖರ್ ಹುಡುಗ ಈ ಪ್ರೈವೇಟ್ ಗನ್ಮ್ಯಾನ್ಗಳಿಗೂ ಗೊತ್ತು. ಯಾಕಂದ್ರೆ ದಿನ ಬರೆದ ಮನೆಗೆ ಬರೋರಲ್ಲಿ ಟಾಪ್ ಲಿಸ್ಟ್ ಅಲ್ಲಿ ಒಂದು ರಾಜಶೇಖರ್ ಒಬ್ಬನು. ಆ ಗನ್ಮ್ಯಾನ್ ಅವನಿಗೆ ಮಧ್ಯದಲ್ಲಿ ಒಂದು ಗ್ಯಾಪ್ ಕೂಡ ಇಲ್ಲ. ಸ್ಟ್ರೈಟ್ ಅವೇ ಫೈರ್ ಮಾಡಿದ್ದಾರೆ. ಮತ್ತೆ ಅವನು ರಾಜಶೇಖರ್ ಡೆತ್ ಆಗಿರೋದು ಟಾಪ್ ಕ್ಯಾಂಡಿಡೇಟ್ಗಳಲ್ಲಿ, ಅವನು ಬರೆದ ಹಿಂದೆ ಓಡಾಡೋ ಕ್ಯಾಂಡಿಡೇಟ್ಗಳಲ್ಲಿ ಇಂಪಾರ್ಟೆಂಟ್ ಕ್ಯಾಂಡಿಡೇಟ್. ಮತ್ತೆ ಈ ವಿಷಯದಲ್ಲಿ ಸತೀಶ್ ಶೆಟ್ಟಿ ಸಂಬಂಧ ಇಲ್ಲ. ಸತೀಶ್ ಶೆಟ್ಟಿದು ಘಟನೆ 7:30 ಒಳಗಡೆ ಮುಗ್ದೋಯ್ತು. ನಾನು ಬಂದ ತಕ್ಷಣ ಫೈರಿಂಗು, ಗಲಾಟೆಗಳು ಇದೆಲ್ಲ ಮುಗ್ದೋಯ್ತು. ಅವನ